ಅದು ನೋಡಬೇಕು. ನೀವು ಆ ಮೂರ್ತಿಯನ್ನು ಕೆತ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವಾಗ, ಮುಗಿಸಿದ್ದು ಯಾವಾಗ? ನಾವು ಮೇ ಆ್ಯಂಡ್ ಜೂನ್ ಫಸ್ಟ್ ವೀಕಲ್ಲಿ ಅಯೋಧ್ಯೆ ತಲುಪ್ತೀನಿ. ನಂತರ ಅಲ್ಲಿ ಕಲ್ ಸೆಲೆಕ್ಷನ್ ಇರ್ಬೋದು. ಕಲ್ ಸೆಲೆಕ್ಷನ್ನ ನಮಗೆ ಪ್ರಿನ್ಸಿಪಲ್ ಸೈಂಟಿಸ್ಟ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಮೈನ್ಸ್ ಅವರು ಟೆಸ್ಟಿಂಗ್ ಮಾಡಿ ಸೆಲೆಕ್ಟ್ ಮಾಡಿರ್ತಾರೆ. ಜೂನಲ್ಲಿ ನಮ್ಮದು ಕೆಲಸ ಶುರು ಆಗುತ್ತೆ. ನಾನೀಗ ರೀಸೆಂಟಾಗಿ ಡಿಸೆಂಬರ್ ಒಂದು 15 ನಂತರ ಅಲ್ಲಿ ಕೆಲಸ ಮುಗಿಸಿ ಹ್ಯಾಂಡ್ ಓವರ್ ಮಾಡಿ ಈಗ ಮನೆಗೆ ಬಂದಿರ್ತೀನಿ. ಒಂದು 6 ತಿಂಗಳು ನಾವು ಈ ಕೆಲಸ ಮಾಡಿದ್ವಿ ಕಂಟಿನ್ಯೂಸ್ ಆಗಿ. ಆ ಮೂರ್ತಿಯ ಒಟ್ಟು ಎತ್ತರ ಇರ್ಬೋದು ಅಥವಾ ಅದ್ರ ವಿಸ್ತೀರ್ಣ ಇರ್ಬೋದು, ಅದು ನೋಡಲಿಕ್ಕೆ ಯಾವ ರೀತಿ ಇದೆ ಅಂತ ಅನ್ನೋದು, ಅದರ ಒಟ್ಟು ಅದು ನೋಡ್ಲಿಕ್ಕೆ ಹೇಗೆ ಕಾಣುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಎಲ್ರಿಗೂ ಇದ್ದೇ ಇದೆ ಸರ್. ನಾವು ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಕೊಡೋಕ್ಕಾಗಲ್ಲ. ಬಟ್ ಒಂದು ಪಾದದಿಂದ ಹಣೆ ತನಕ 51 ಇಂಚು. ಅದು ಕಾರಣ ರಾಮನವಮಿ ದಿವಸ ಸೂರ್ಯನ ಕಿರಣ ಅವರ ಹಣೆ ಮೇಲೆ ಬೀಳುತ್ತೆ ಅಂತ ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮೇಲೆ ಬೇಸ್ಮೆಂಟಿಂದ ಅದನ್ನು ತೊಗೊಂಬಂದಿರ್ತಾರೆ. ಅದು 51 ಇಂಚ್ ಮಾಡಬೇಕು ಅಂತ ಹೇಳಿದ್ದಾರೆ. 5 ವರ್ಷದ ಬಾಲಕನ ರೀತಿ ಇದೆ. ಇದರ ಜೊತೆಗೆ ಇನ್ನೇನು ಆ್ಯಡ್ ಮಾಡಿದ್ದೀವಿ ಅಂದರೆ ಒಂದು ಪ್ರಭಾವಳಿಯನ್ನು ಆ್ಯಡ್ ಮಾಡಿದ್ದೀವಿ ನಾವು. ಪ್ರಭಾವಳಿ ಒಂದು ಇದು ನಮಗೆಲ್ಲರಿಗೂ ಗೊತ್ತಿರೋಂಗೆ ಒಂದು 1000 ವರ್ಷವಾದರೂ ಏನಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೈಗಳಿಗೆ ಸಪೋರ್ಟ್ ಆಗೂ ಇರಬೇಕು. ಒಂದು ಅಲಂಕಾರಿಕವಾಗಿ ನಾವೊಂದು ಪ್ರಭಾವಳಿಯನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡೋ ರೀತಿ ನಾವೊಂದು ತೊಗೊಂಡಿದ್ದೀವಿ. ಪ್ರಭಾವಳಿ ಸಮೇತ ಇದು ಸುಮಾರು ಒಂದು 8 ಅಡಿ ತನಕ ಬರುತ್ತೆ. ಅಗಲ ಬಂದು 3.5 ಅಡಿ ಅಗಲ ಬರುತ್ತೆ. ಇದರಲ್ಲಿ ನಾವು ಭಾರತದ ಎಲ್ಲ ಶೈಲಿಗಳ ಬಗ್ಗೆ ಒಂದು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಮ್ಮ ದಕ್ಷಿಣ ಭಾರತದ ಹೊಯ್ಸಳ ಶೈಲಿ ಅಲಂಕಾರಗಳಿರ್ಬೋದು, ಮತ್ತು ನಮ್ಮ ಒಡಿಸ್ಸಾ ಸ್ಟೈಲ್ದು ಸ್ವಲ್ಪ ಇರ್ಬೋದು, ಮತ್ತು ಉತ್ತರ ಭಾರತದಲ್ಲಿ ಕನೆಕ್ಟ್ ಮಾಡೋ ಹಾಗೆ ಅವ್ರಿಗೂ ಕನೆಕ್ಟ್ ಆಗಬೇಕಿದು. ಇದು ರಾಮನೆಲ್ಲ ಬಂದು ನಮ್ಮ ಇಡೀ ದೇಶಕ್ಕೆ ಸೇರಿದ್ದು. ಅದರಿಂದ ಇಡೀ ದೇಶದ ಎಲ್ಲ ಎಸೆನ್ಸನ್ನು ಸ್ವಲ್ಪ ತಗೊಂಡು ನಾವು ಒಂದು ತೋರಿಸ್ಲಿಕ್ಕೆ ಜನಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. 3 ಜನನೂ ಅವ್ರವ್ರದ್ದೇ ಶೈಲಿಯಲ್ಲಿ ಪ್ರಯತ್ನ ಪಟ್ಟಿದ್ದೀವಿ. ಆಮೇಲೆ ನಾವು ಮಾಡಿದ 3 ಜನ ನಮ್ಮ ವಿಗ್ರಹಗಳನ್ನ ಯಾರೂ ನೋಡಿಲ್ಲ. ಅವ್ರ ವಿಗ್ರಹ ನಾನು ನೋಡಿಲ್ಲ, ನನ್ನ ವಿಗ್ರಹ ಅವ್ರು ನೋಡಿಲ್ಲ. ಯಾಕಂದರೆ ವಿಶೇಷವಾಗಿ ಬರಲಿ, ಜನಕ್ಕೆ ಬೆಸ್ಟ್ ಸಿಗಲಿ, 3ರಲ್ಲಿ ಒಂದು ಬೆಸ್ಟ್ ಸಿಗಲಿ ಅಂತ. ಈ 3ರಲ್ಲಿ ನಾನು ಒಬ್ಬ, ಅದೊಂದು ಖುಷಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.